ಬಿಗ್ ಬಾಸ್ OTT ಸ್ಪರ್ಧಿಯಾಗಿದ್ದಂಥ ಸೋನು ಶ್ರೀನಿವಾಸ್ ಗೌಡ ಮತ್ತೊಮ್ಮೆ ಸೋಲೋ ಟ್ರಿಪ್ ಹೊರಟಿದ್ದಾರೆ. ಯೂಟ್ಯೂಬ್ ಬ್ಲಾಗ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೂಲಕ ದುಡಿಯುತ್ತಿರುವ ಸೋನು ಶ್ರೀನಿವಾಸ್ ಗೌಡ ಮೋಜು ಮಸ್ತಿ ಮಾಡಲು ಗೋವಾ ಟ್ರಿಪ್ ಹೋಗಿದ್ದಾರೆ. ಇನ್ನು ಟ್ರಿಪ್ ಏರುವುದರಿಂದ ಇಳಿದು ರೂಮ್ ಸೇರುವವರೆಗೂ ಏನು ಮಾಡುತ್ತೀನಿ, ಏನು ತಿನ್ನುತ್ತೀನಿ ಎಂದು ಪ್ರತಿಯೊಂದನ್ನು ವಿಡಿಯೋ ಮೂಲಕ ಸೋನು ಹಂಚಿಕೊಳ್ತಾರೆ. ಆದರೆ ಈ ಬಾರಿ ಗೋವಾಗೆ ಕಾಲಿಡುತ್ತಿದ್ದಂತೆ ಲಕ್ಷಗಟ್ಟಲೆ ಹಣ ಕಳೆದುಕೊಂಡೆ ಎಂದು ಘಟನೆಯನ್ನು ವಿವರಿಸಿದ್ದಾರೆ. ಗೋವಾದ ಜನಪ್ರಿಯ ಕಸಿನೋಗೆ 50,000 ಇರುವ ಮೂಟುಕಟ್ಟುಗಳನ್ನು ಸೋನು ತೆಗೆದುಕೊಂಡು ಹೋಗಿದ್ದಾರಂತೆ. 1.5 ಲಕ್ಷ ಇಟ್ಕೊಂಡು ಹೋಗುತ್ತಿದ್ದೀನಿ, ಇದನ್ನು 5 ಲಕ್ಷ ಮಾಡಿಕೊಂಡು ಬರಲು ನಿಮ್ಮ ಆಶೀರ್ವಾದ ನನಗೆ ಬೇಕಿದೆ ಎಂದು ಸೋನು ವಿಡಿಯೋ ಆರಂಭಿಸಿದ್ದರು. ಸಾಮಾನ್ಯವಾಗಿ ಕಸಿನೋದಲ್ಲಿ ಆಟವಾಡುತ್ತಿರುವ ವಿಡಿಯೋ ಮಾಡಲು ಅವಕಾಶವಿರುವುದಿಲ್ಲ. ಆಟ ಆಡುವ ಜಾಗ ಹೊರತುಪಡಿಸಿ ಎಲ್ಲಿ ಬೇಕಿದ್ದರೂ ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳಬಹುದು. ಹಣ ಕಳೆದುಕೊಂಡ ಮೇಲೆ ಸೋನು ಬಾತ್ರೂಮ್ ಕನ್ನಡಿ ಮುಂದೆ ನಿಂತುಕೊಂಡು ಅಳು ತೋಡಿಕೊಂಡಿದ್ದಾರೆ. ಇನ್ನು ರಾತ್ರಿ 11 ಗಂಟೆ ಆಗಿದೆ. ತೆಗೆದುಕೊಂಡು ಬಂದಿರುವ 1.5 ಲಕ್ಷದಲ್ಲಿ ನಾನು 14,000 ಉಳಿಸಿಕೊಂಡಿದ್ದೇನೆ. ನಿಜವಾದ ಗೇಮ್ನಲ್ಲಿ ನಾವು ಗೆಲ್ಲುವುದಕ್ಕೆ ಆಗುತ್ತಿಲ್ಲ ಅಂದರೆ ಪ್ರಮೋಷನ್ ಮಾಡುತ್ತಾರೆ ಅಲ್ವಾ, ಆನ್ಲೈನ್ನಲ್ಲಿ ನಾನು ಅದರಲ್ಲಿ ಗೆಲ್ಲುವುದಕ್ಕೆ ಆಗುತ್ತಾ? ನಾನು ಕೂಡ ಪ್ರಮೋಷನ್ ಮಾಡಿದ್ದೇನೆ, ನಾನು ಕೂಡ ಪ್ರಮೋಷನ್ ಮಾಡುವುದು ಅಷ್ಟೇ. ಸುಮ್ಮನೆ ದುಡ್ಡು ಹಾಕಬೇಡಿ, ಹಣ ಕಳೆದುಕೊಳ್ಳಬೇಡಿ. ಈ ಕಸಿನೋದಲ್ಲಿ ನನಗೆ ಸಿಕ್ಕಿರುವುದು ಹುಬ್ಬಳ್ಳಿ ಧಾರವಾಡದವರು, ಸಿಕ್ಕಿರುವ ಎಲ್ಲರೂ ಹಣ ಕಳೆದುಕೊಂಡಿದ್ದಾರೆ. ಹಾಗೆಯೇ ಯಾರಿಗೆ ಎಷ್ಟು ಬರುತ್ತೆ, ಏನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಲು ಆಗಲ್ಲ. ಹೀಗಾಗಿ ಬುದ್ಧಿ ಉಪಯೋಗಿಸಿ ನಾನು ಆಟ ಆಡುವ ಭರದಲ್ಲಿ ಇನ್ನೂ ಊಟ ಮಾಡಿಲ್ಲ ಎಂದು ಸೋನು ಗೌಡ ಅವರು ತಮ್ಮ ಭಾವನೆಯನ್ನು ಹೊರಹಾಕಿದ್ದಾರೆ. ನೋಡಿ, ಈಗ ಸಮಯ 12:52 ಆಗಿದೆ. ನಾನು ಈಗ ರೂಮಿಗೆ ಬಂದಿದ್ದೇನೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ತೆಗೆದುಕೊಂಡು ಕಳೆದುಕೊಳ್ಳಬಾರದು. ಒಂದು ಸಲ ಬುದ್ಧಿ ಬಂದ ಮೇಲೆ ನಾನು ಕಲಿಯುವುದು. ದಯವಿಟ್ಟು ನನ್ನಂತೆ ಹಣ ಕಳೆದುಕೊಳ್ಳಬೇಡಿ. ರಿಯಲ್ ಗೇಮ್ ಆಗಲಿ ಆನ್ಲೈನ್ ಗೇಮ್ ಆಗಲಿ ಲಕ್ಕಿದ್ದರೆ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟೊಂದು ಹಣ ಖರ್ಚು ಮಾಡಿರುವ ಸೋನು ಗೌಡ ದುಡಿಮೆ ಏನು ಎಂದು ಹಲವರು ಪ್ರಶ್ನೆ ಮಾಡಿದ್ದೀರಿ. ಯೂಟ್ಯೂಬ್ ಆ್ಯಪ್ ಪ್ರಮೋಷನ್, ಬ್ರ್ಯಾಂಡ್ ಪ್ರಮೋಷನ್, ಸಿನಿಮಾ ಪ್ರಮೋಷನ್ ಮೂಲಕ ಸೋನು ಹಣ ಸಂಪಾದನೆ ಮಾಡುತ್ತಾರೆ. ಅಲ್ಲದೆ ಹಣ ಸೇವ್ ಮಾಡಿ ಬೆಂಗಳೂರಿನಲ್ಲಿ 2 ಸೈಟ್ಗಳನ್ನು ಕೂಡ ಖರೀದಿಸಿದ್ದಾರೆ. ಈ ವರ್ಷ ಮನೆ ಕಟ್ಟಿಸಬೇಕು ಅನ್ನೋ ಪ್ಲಾನಿಂಗ್ನಲ್ಲೂ ಕೂಡ ಇದ್ದಾರಂತೆ ಸೋನು ಗೌಡ ಅವರು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಸೋನು ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.